ರಂಗೇಗೌಡ, ಮಿಸ್ಟರ್ ಅಂಡ್ ಮಿಸಸ್ ಗೌಡ್ರೆ, ಈ ತುಂಟಾಟ ಎಲ್ಲ ನನಗೂ ಇಷ್ಟನೇ. ಅದಕ್ಕೆ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿರೋದು. ನೀವು ಆ ಹಳ್ಳಿಲಿದ್ದರೆ ಹಾಗೆ ಇರ್ತೀರಾ ಅನ್ನೋದು ನನಗೆ ಗೊತ್ತಿದೆ. ಈಗ ನೋಡಿ, ಮೈ ಚಳಿ ಬಿಟ್ಟು ಎಷ್ಟು ಚೆನ್ನಾಗಿದ್ದೀರಾ ಅಂತ. ಹೌದೌದು ವಯಸ್ಸು ಮೇಡಮ್ ಅವರೇ, ಊರು ಗಾಳಿ ನೀರು ಎಲ್ಲ ಬಿಟ್ರೇನೆಯ ಬುದ್ಧಿನೂ ಹಸಿ ಚುರುಕಾಯ್ತದೆ. ನಾಟ್ ಬ್ಯಾಡ್. ನೀವು ದಾರಿಗೆ ಬರ್ತಿದ್ದೀರಾ ಅಂತಾಯ್ತು. ಇನ್ನು ಮುಂದೆ ಆದರೂ ನಮ್ಮ ಲೈಫ್ ಬಗ್ಗೆ ಯೋಚಿಸೋಣ, ಏನಂತೀರಾ? ಹ್ಞೂ ಮೇಡಮ್ ಅವರೇ, ನೀವು ಹೆಂಗೆ ಹೇಳ್ತೀರೋ ಹಂಗೆ. ಹ್ಞೂ. ಹೇಯ್, ಈಗೇನು ಮಾಡೋದು? ಅವಳನ್ನ ಫಾಲೋ ಮಾಡ್ಕೊಂಡು ಹೋಗೋದು ಅಥವಾ ಮನೆ ಒಳಗಡೆ ಹೋಗಿ ಮನೇಲಿರೋರು ವಿಚಾರಿಸೋದು? ಬೇಡ ಬೇಡ ಬೇಡ, ಮನೆಗೆ ಆಮೇಲೆ ಬರೋಣ. ಮೊದಲು ಅವಳು ಎಲ್ಲಿ ಹೋಗ್ತಾ ಇದ್ದಾಳೆ ಅಂತ ನೋಡಬೇಕು. ತೆಗಿ ಕಣಿನ, ತೆಗಿ. ಗೌಡ್ರೆ, ಇವತ್ತು ನಾನು ನಿಮ್ಗೇನು ಕೊಡಿಸ್ತೀನಿ ಗೊತ್ತಾ? ನನಗೇನು ಗೊತ್ತು ಮೇಡಮ್ ಅವರೇ, ನಿಮ್ಮದೇ ಊರು ನಿಮ್ಮದೇ ದರ್ಬಾರು. ನೀವು ಕರ್ದಿದ್ದ ಕಡೆ ಕೈ ಮುಕ್ಕೊಂಡು ಬರ್ತಾ ಇರ್ತೀನಿ ಅಷ್ಟೇ. ಅಯ್ಯೋ, ಕೈ ಮುಕ್ಕೊಂಡು ಅಂತೆಲ್ಲ ಹೇಳ್ಬೇಡಿ, ಕೈ ಹಿಡ್ಕೊಂಡು ಅಂತ ಹೇಳಿ, ರೊಮ್ಯಾಂಟಿಕ್ ಆಗಿರುತ್ತೆ. ಆಯ್ತಾಯ್ತು, ನೀವು ಹೇಳ್ದಂಗೆ ಕೇಳ್ತೀನಿ ಬಿಡಿ. ಒಟ್ಟಿನಲ್ಲಿ ನೀವು ನನ್ನ ಸಂದಾಗ ಆಟ ಆಡಿಸ್ತಾ ಇದ್ದೀರಾ. ಗೌಡ್ರೆ, ಆಟ ಆಡಿಸ್ತಾ ಇಲ್ಲ, ನಾನು ನಿಮ್ಮ ಲೈಫಲ್ಲಿ ಇರ್ಲಿ ಬಿಡ್ಲಿ, ಈ ನೆನಪುಗಳು ಸಿಹಿ ನೆನಪುಗಳಾಗಿ ಉಳಿಬೇಕು ಅನ್ನೋದೇ ನನ್ನ ಆಸೆ. ಯಾಕೆ ಮೇಡಮ್ ಅವರೇ ಪದೇ ಪದೇ ಹಿಂಗೆ ಮಾತಾಡ್ತಾ ಇದ್ದೀರಾ? ಏನಾಗದೆ ನಿಮಗೆ? ಅಯ್ಯೋ, ನನಗೇನಾಗಿದೆ ಗೌಡ್ರೆ? ನಾ ಹೇಳ್ತಿರೋದು ಏನಂದ್ರೆ, ನಾನು ನಿಮ್ಮ ಪಕ್ಕ ಇರ್ಲಿ ಬಿಡ್ಲಿ, ನಾವು ಕಳೆದಿರೋ ಸಮಯನ ನೆನೆಸ್ಕೊಂಡ್ರೆ ನಿಮಗೆ ಸಂತೋಷ ಆಗಲ್ವಾ? ಡಿಫ್ರೆಂಟ್ ನೆನಪುಗಳು ಅಂತ ಅನ್ಸಲ್ವಾ? ಅಯ್ಯೋ, ಆಯ್ತಾಯ್ತು ಬಿಡಿ. ಆಗಲೇ ಹೇಳಿದ್ನಲ್ಲ, ನಿಮ್ಮದೇ ಊರು ನಿಮ್ಮದೇ ದರ್ಬಾರು. ಹಾಂ, ಒಟ್ನಾಗ ಇಲ್ಲೂ ಏನೋ ತಿನ್ನಿಸ್ತಾ ಇದ್ದೀರಾ. ಹಾ, ಇದು ಚಾಟ್ಸ್ಗೆ ಸ್ಪೆಷಲ್, ಸಖತ್ತಾಗಿರುತ್ತೆ. ಪಾನಿಪುರಿ ಅಂತೂ ಸೂಪರು. ನೀವೇನ್ ತಿಂತೀರಾ? ಅಲ್ಲ ಮೇಡಮ್ ಅವರೇ, ಏನು ತಿನ್ನಬೇಕು ಅಂತ ನೀವೇ ನಿರ್ಧಾರ ಮಾಡ್ತೀರಾ. ತಿರ್ಗಾ ನಾನು ಏನು ತಿನ್ನಬೇಕು ಅಂತ ಯಾಕೆ ಕೇಳ್ತೀರಾ? ಸರಿ ಆಯ್ತು, ಸುಮ್ಮನೆ ಕೇಳ್ದೆ, ಬನ್ನಿ ಹೋಗೋಣ. ಎಲ್ಲ ಹೆಂಗಸರು ಹಿಂಗೆ ಏನೋಪ್ಪ. ಒಂದು ಪಾನಿಪುರಿ ಕೊಡಿ. ಥ್ಯಾಂಕ್ ಯು. ಹಾ ಗೌಡ್ರೆ, ನನಗೆ ನೀವು ತಿನ್ಸೋದು, ನಿಮಗೆ ನಾನು ತಿನ್ಸೋದು ಹೇಗಿರುತ್ತೆ? ಐಸು ಮೇಡಮ್ ಅವರೇ, ಯಾಕೋ ಅತಿ ಅನ್ಸಿಲ್ವಾ? ಆಗ್ಬೇಕು ಗೌಡ್ರೆ, ಮಿತಿ ಮೀರಿ ಅತಿಯಾಗಿ ಆಡಿದ್ರೇನೆ ಲೈಫನ್ನು ಎಂಜಾಯ್ ಮಾಡೋಕ್ಕಾಗೋದು. ಅದೇ ನೆನಪಲ್ಲಿ ಉಳ್ಕೊಳ್ಳೋದು ಡಿಫ್ರೆಂಟ್ ಆಗಿರುತ್ತೆ. ಅಯ್ಯೋ, ತಿನ್ಸೋದೆಲ್ಲ ಎಷ್ಟು ಕಾಮನ್ ಗೊತ್ತಾ ಇಲ್ಲಿ. ಅದು ಅಲ್ಲದೆ ಪಬ್ಲಿಕಲ್ಲಿ ಇನ್ನೂ ಹೇಗೆಲ್ಲ ರೊಮ್ಯಾನ್ಸ್ ಮಾಡ್ತಾರೆ ಗೊತ್ತಾ? ಅಯ್ಯೋ ಆಯ್ತು ಬಿಡಿ, ನಾನೇ ನಿಮ್ಮನ್ನು ಫೋರ್ಸ್ ಮಾಡಲ್ಲ. ನೀವೇ ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ.
ಐಸು ಮೇಡಮ್ ಅವರೇ, ಇದ್ಯಾಕೆ ಹಿಂಗ್ ಓಡ್ ಬರ್ತಾ ಇದ್ದೀರಾ? ಗೌಡ್ರೆ ನಾನು ನಿಜವಾಗ್ಲೂ ನೋಡ್ದೆ, ಅದು ಇಂದುನೇ. ಇಂದು ಯಾಕೆ ಇಲ್ಲಿ ಬರ್ತಾಳೆ ಮೇಡಮ್ ಅವರೇ? ಅವಳು ನಮ್ಮೂರಲ್ಲಿ ಅವಳೆ. ನೀವು ಯಾರನ್ನೋ ನೋಡಿ ಯಾರನ್ನೋ ಅನ್ಕೊಂಡಿದ್ದೀರಾ? ಇಲ್ಲ ಗೌಡ್ರೆ, ನಾನು ಹೇಳ್ತಿರೋದು ಸತ್ಯ, ಅದು ಇಂದುನೇ. ಆಯ್ತು ಮೇಡಮ್ ಅವರೇ, ಅವಳು ದಿಟ್ಟವಾಗ್ಲೂ ಹಿಂದೂನೇ ಆಗಿದ್ರೆ ನೀವು ಆ ಪಾಟಿ ಕಿರ್ಚ್ಕೊಂಡು ಓಡ್ ಬರ್ತಾ ಇದ್ರು, ತಿರುಗಿ ನೋಡದೆ ಹೋಯ್ತಿದ್ಲಾ? ಬನ್ನಿ ಬನ್ನಿ, ನಿಮ್ಗೆಲ್ಲ ಭ್ರಮೆ. ಯಾಕಮ್ಮ ಐಶ್ವರ್ಯ, ಎಲ್ಲೋ ಕಳೆದೋಗ್ಬಿಟ್ಟಿದೀಯಾ? ಓಹೋ, ಹಳ್ಳಿ ಬಗ್ಗೆ ಯೋಚನೆ ಮಾಡ್ತಿದೀಯಾ? ಹೌದೌದು, ಇರ್ತದೆ ಬಿಡಿ. ನಮ್ಮ ಅವ್ವ, ತಮ್ಮಯ್ಯ, ಅವನ ಹೆಂಡ್ರು ಎಲ್ಲರೂ ಹೆಂಗವ್ರ ಏನಂತ ಯೋಚನೆ ಮಾಡ್ತಾ ಇರ್ತಾರೆ. ಒಂದು ವಿಷಯಕ್ಕೆ ನಿಮ್ಗೆ ಕೈ ಎತ್ತು ಮುಗಿಬೇಕು ಮಾವನವ್ರೆ. ನನಗೋಸ್ಕರ ಎಂಥ ಒಳ್ಳೆ ಹೆಂಡ್ರನ್ನ ಎತ್ಕೊಟ್ಟಿದ್ದೀರಾ ಅಂದರೆ ಜೀವನ ಪೂರ್ತಿ ನಿಮ್ಮ ಪಾದದ ಧೂಳನ್ನ ಹಣೆಗೆ ಹಚ್ಕೋಬೇಕು. ಛೇ, ಅಷ್ಟು ದೊಡ್ಡ ಮಾತು ಯಾಕೆ ಆಡ್ತೀರಾ? ಒಟ್ಟಿನಲ್ಲಿ ನಮ್ಮ ಕಣ್ಣು ಮುಂದೆ ನೀವು ಸದಾಕಾಲ ನಗ್ನಗ್ತಾ ಇದ್ರೆ ನಮಗೆ ಅಷ್ಟು ಸಾಕು. ಅಳಿಯಂದ್ರೆ ತಗೊಳ್ಳಿ, ನೀವಿಬ್ರು ಬಂದಿದ್ದೀರಾ ಅಂತ ಕೇಸರಿ ಬಾತ್ ಮಾಡಿದ್ದೀನಿ. ಅಯ್ಯಯ್ಯೋ, ನನಗೆ ಮಾತ್ರ ಬೇಡಪ್ಪ. ಈ ಐಸು ಮೇಡಮ್ ಅವ್ರು ಹೊರಗಡೆ ಕರ್ಕೊಂಡಾಗ ಅದೇನೇನೋ ತಿನ್ಸ್ಬಿಟ್ಟು ಅಪ್ಪ ನನ್ನ ಹೊಟ್ಟೆಗೆ ಗೊಬ್ಬರ ಆಗೋಗದೆ. ಏನೇನು ತಿನ್ಸಿದ್ಲು ಬಾವ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀಯವಾ? ಅದು ಯಾವುದೋ ಹೋಟ್ಲಿಗೆ ಕರ್ಕೊಂಡಾಗಿದ್ರು. ಅದೆಂಥದೋ ಪೂಜಾ ಬುರ್ಗುರು ಅಂಥದ್ದೇನೇನೋ ಹೇಳ್ತಾ ಇದ್ರು. ನಾನು ಬೇಡ ಬೇಡ ಅಂದ್ರು ಕೇಳಲಿಲ್ಲ, ಚೆನ್ನಾಗಿ ತಿನ್ಸ್ಬಿಟ್ರು. ಅದು ಪಿಜ್ಜಾ ಬರ್ಗರ್ ಬಾವ. ಸರಿ, ಮತ್ತೇನು ತಿನ್ಸಿದ್ಲು? ಅಯ್ಯೋ, ಅದೊಂದು ದೊಡ್ಡ ಕತೆ ಕಣವ. ನಾವು ದನಗಳಿಗೆ ಹಿಂಡಿ ಬೂಸ ಒಟ್ಟು ಅಂತ ಕಲಸಿ ಕಲ್ಗಚ್ ಮಾಡಾಕ್ತೀವಿ. ಆದರೆ ಇಲ್ಲಿ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಸ್ಬಿಟ್ಟು ಕೊನೆಗೆ ಅದೇನೋ ಕುಡಿಸ್ಬಿಟ್ಟು ನಾನು ಹೊಟ್ಟೆನೇ ಕಲ್ಗಚ್ ಮಾಡಿಸ್ಬಿಟ್ರು. ಅದು ಇದು ಫೈನಲ್ ಟಚ್. ಅಮ್ಮ ಮಾಡಿರೋ ಸ್ವೀಟ್ನ ನಾನೇ ತಿನ್ನಿಸ್ತೀನಿ. ಹಾ ತಗೊಳ್ಳಿ. ನನ್ಗಾಗಿಲ್ಲ. ಅಯ್ಯೋ, ನನಗ್ ಗೊತ್ತಿಲ್ಲ, ನೀವ್ ತಿನ್ಲೇಬೇಕು. ವಿದ್ಯಾ, ನೀನ್ ಆ ಕಡೆಯಿಂದ ಬಂದು ತಿನ್ಸು. ನನಗ್ ಗೊತ್ತಿಲ್ಲ, ನೀವ್ ತಿನ್ಲೇಬೇಕು. ಇಲ್ಲ 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 ಇಲ್ಲ. ಐಶ್ವರ್ಯ, ಒಂದ್ ಸ್ಪೂನ್ ಬೇಕು ತಿನ್ಸು. ಒಳ್ಳೆ ಮಕ್ಕಳು. ಈಗ ಅವ್ರು ನಗ್ನಗ್ತಾ ಇರೋದನ್ನ ನೋಡಿದ್ರೆ ನಮ್ಗೆ ಎಷ್ಟು ಸಂತೋಷ ಆಗುತ್ತಲ್ಲ. ಹೌದು. ಮಹೇಶ್, ನಮ್ಮ ಹುಡುಗರು ನಾವು ಮನೆ ಹತ್ರ ಕಳಿಸಿ ಆ ಮನೇಲಿ ಯಾರ್ಯಾರು ಇದ್ದಾರೆ, ಅವ್ರು ಯಾವಾಗ ಬಂದು ಆ ಮನೆಗೆ ಸೇರಿಕೊಂಡ್ರು, ಅವ್ರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ವಿಚಾರಿಸಿದ್ದೀನಿ. ನಾನು ನಿನ್ಗೆ ಹೇಳ? ಅದಕ್ಕೆ ತಾನೇ ನಿನ್ನ ಬರ ಕೇಳಿರೋದು. ಅದು ಬಿಟ್ಟು ಬೇರೆ ಇನ್ನೇನು ಕೆಲಸ ಇದೆ ಅಂತ ನಿನಗೆ ಅದೇನು ಅಂತ ಹೇಳೋ. ಮಹೇಶ್, ಹಿಂದೆ ಏನು ನಡೆದೈತೆ ಏನೋ ಎತ್ತ ಅಂತ ನನಗೊಂದು ಗೊತ್ತಿಲ್ಲ. ಮುಂದಕ್ಕೆಲ್ಲ ವಿಚಾರಿಸಿ ನಾನು ನೋಡಿ ಹೇಳ್ತೀನಪ್ಪ ನಿನಗೆ. ಸಾಲಲ್ಲ, ನನಗಿಷ್ಟು ಇನ್ಫಾರ್ಮೇಶನ್ ಸಾಲಲ್ಲ. ನನಗೆ ಇದರಲ್ಲಿ ಕ್ಲಾರಿಟಿ ಇಲ್ಲ, ಕ್ಲಾರಿಟಿ ಬೇಕು. ಮಹೇಶ್, ಅವಳು 6 ತಿಂಗಳಿಂದ ಹಿಂದೆ ಎಲ್ಲಿದ್ಲೋ ಏನೋ ನನಗೊಂದು ಗೊತ್ತಿಲ್ಲ. ಅದನ್ನೆಲ್ಲ ಕರೆಕ್ಟಾಗಿ ವಿಚಾರಿಸಿ ನಾನು ನಿನಗೆ ಹೇಳ್ತೀನಿ. ಹೇಳು, ವಿಚಾರಿಸ್ಬಿಟ್ಟು ಹೇಳು. ನನಗೆ ಅವಳು ಈಗ ಒಂದು 6 ತಿಂಗಳಿಂದ ಪರಿಚಯ. ಇದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗ್ಬಿಟ್ಲು. ನಾನು ಅವಳಿಂದ ಜಾರ್ಕೊಳಕ್ಕೆ ಟ್ರೈ ಮಾಡ್ತಿದ್ದೆ, ಅದು ಗೊತ್ತಿದ್ರು ಅವಳು ನನ್ನ ಹತ್ರ ನಾಟಕ ಆಡ್ತಿದ್ಲು. ಈಗ ಹುಡಿಕೊಂಡು ಬಂದು ನನಗೆ ತಗಲಾಕಬಿಟ್ಲು.
ಬಿಡ್ಸ್ಕೊಳಕ್ಕಾಗದೇ ಇರೋ ಪರಿಸ್ಥಿತಿಲಿ ಅವಳ ಕುತ್ತಿಗೆಗೆ ಅಷ್ಟನ್ನ ದಾರ ಕಟ್ತೆ. ಈಗ ಅದೇ ದಾರನ ಅವಳ ಕುತ್ತಿಗೆಗೆ ನೇಣು ಹಗ್ಗ ಮಾಡ್ತೀನಿ. ಅವಳು ಮೇಲೆ ಕಾಣುವಷ್ಟು ಮುಗ್ದೆ ಅಲ್ಲ ಅನ್ನೋದು ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಅವಳನ್ನ ದೂರ ಇಟ್ಟಿದ್ದೆ. ಆದರೆ ಇವಾಗ ಅವಳ ಮೇಲೆ ನನಗೆ ಅನುಮಾನ ಜಾಸ್ತಿ ಆಗ್ತಿದೆ. ಆದಷ್ಟು ಬೇಗ ಅವಳ ಬಗ್ಗೆ ಫುಲ್ಲು ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ನೀನು ನನಗೆ ಹೇಳ್ಬೇಕು. ಓಕೆ? ಸರಿ, ನಾಳೆ ನಾನು ಒಬ್ಬನೇ ಅವಳ ಹಿಂದೆ ಬೀಳ್ತೀನಿ. ಆದರೆ ನಿನ್ನಿಂದ ನಂಗೊಂದು ಕೆಲಸ ಆಗಬೇಕಾಗಿತ್ತು. ಒಂದಿಬ್ರನ್ನ ನೀನು ಗಾಡಿ ಹರಿಸಿ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬೇಕು. ಓಹೋ, ಏನ್ ಮೇಡಮ್ ಅವರೇ, ಆಕಾಶನೇ ತಲೆ ಮೇಲೆ ಬಿದ್ದವ್ರಂಗೆ ಕುಂತಿದ್ದೀರಲ್ಲ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅದು ಬೇಡ ಬೇಡ ಅಂದ್ರು ಇವತ್ತು ನಾವು ಪಾನಿಪುರಿ ತಿನ್ನುವಾಗ ಇಂದು ನೋಡಿದ್ದೇ ನೆನಪಾಗ್ತಾ ಇದೆ. ಐಸು ಮೇಡಮ್ ಅವರೇ, ಇವತ್ತಲ್ಲ ಅದನ್ನೆಲ್ಲ ನೆನ್ಸ್ಕೊಳ್ಳೋದು ಬೇಕಾ? ಅವಳು ಯಾರು ಸತ್ವಾಗ್ಲೂ ಹಿಂದೂ ಅಲ್ಲ, ಬಿಟ್ಬಿಡಿ. ಒಂದು ವೇಳೆ ಅವಳು ಹಿಂದೂನೇ ಆಗಿದ್ರೆ ನೀವು ಕೂಗಿದ್ರು ಬರ್ದೇ ಇರ್ತಿದ್ಲಾ? ನೀವು ಆಡ್ ದೂರ ಅವಳ ಹಿಂದೆನೇ ಹೋದ್ರು ತಿರುಗಿ ನೋಡ್ದೇ ಇರ್ತಿದ್ಲಾ? ಅದೇ ನನಗೆ ಡೌಟು. ಆ ಥರ ಕರಿತಾ ಓಡ್ತಾ ಇದ್ರೆ ಸಂಬಂಧ ಇಲ್ದಿರೋರು ತಿರುಗಿ ನೋಡ್ತಾರಲ್ವಾ? ಅಂಥದ್ರಲ್ಲಿ ಇವಳು ತಿರುಗೂ ನೋಡ್ಲಿಲ್ಲ ಅಂದ್ರೆ ಅದು ಹಿಂದೂನೇ ಇರ್ಬೋದಲ್ವಾ? ಅಲ್ಲ ಮೇಡಮ್ ಅವರೇ, ಹಿಂಗೆ ಅಲ್ವಾ ಗಿಲ್ವಾ ಅಂತ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋ ಬದಲು ಅವಳಿಗೆ ಫೋನ್ ಮಾಡಿ ಕೇಳ್ಬೋದು ತಾನೆ. ಖುಷಿಯಾಗಿರ್ಬೇಕಾದ ಹೊತ್ತಲ್ಲಿ ಏನೇನೋ ತಲೆಗೆ ಹಚ್ಕೊಂಡು ಹಿಂಗೆ ಸಪ್ಪಗಿರ್ಬೇಕಾ? ಸರಿ, ಏನೋ ಆಗೋಯ್ತು. ಖುಷಿಯಾಗಿರ್ಬೇಕಾ ಟೈಮಲ್ಲಿ ನೀವ್ ಯಾಕಪ್ಪ ಸಪ್ಪ ಕೂತಿರ್ಬೇಕು? ಗೌಡ್ರಿಗೆ ನನ್ನ ಮೇಲೆ ತುಂಬಾ ಸಿಟ್ಟು ಬಂದಿದೆಯಂತೆ. ಚಚೆ ಇಲ್ಲಪ್ಪ, ನಾನಂತೂ ನಿಮ್ಮ ಮೇಲೆ ಯಾವತ್ತೂ ಸಿಟ್ಟು ಮಾಡ್ಕೊಂಡು ಇಲ್ಲ, ಮಾಡ್ಕೊಳ್ಳೋದು ಇಲ್ಲ. ಹೌದಾ? ನಿಮ್ಮ ತಾಯಿ ಸರಿ ಇಲ್ಲ ಅಂತ ಹೇಳಿದ್ರೆ ಸಿಟ್ಟು ಬರಲ್ವಾ? ಅಯ್ಯೋ ಆಯ್ತು ಬಿಡಿ, ನಿಮ್ ಸುಮ್ಮನೆ ಟೆಸ್ಟ್ ಮಾಡೋದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಆ ವಿಷಯಕ್ಕೆ ಎದಕಿದ್ರೇನೆ ನಿಮಗೆ ಕೋಪ ಬರುತ್ತೆ. ಆದರೆ ಪ್ರೀತಿ ಮಾತ್ರ ಯಾವಾಗಲೂ ಬರುತ್ತಲ್ವಾ ಗೌಡ್ರೆ? ಹಾ, ಹಂಗೆ ಅದನ್ನ ಎಷ್ಟು ಬೇಕಾದರೂ ಪರೀಕ್ಷೆ ಮಾಡಿ ಮೇಡಮ್ ಅವರೇ. ಯಾಕೆಂದ್ರೆ ನಾನು ನಿಮಗೋಸ್ಕರ ನಾನು ಪಿರಾಣ ಬೇಕಾದರೂ ಕೊಡ್ತೀನಿ. ಪ್ರಾಣ ಬೇಡಪ್ಪ, ಪ್ರೀತಿ ಕೊಟ್ರೆ ಸಾಕು. ಅಕಸ್ಮಾತ್ ನಾನೇನಾದ್ರೂ ಸತ್ತೋದ್ರೆ ಏನ್ ಮಾಡ್ತೀರಾ ಗೌಡ್ರೆ? ಇನ್ನ ಮದ್ವೆ ಆಗ್ತೀರಾ? ಅಂತ ಆಡ್ತೀರಾ ಮೇಡಮ್ ಅವರೇ? ಒಂದು ಕ್ಷಣ ನನ್ನ ಗುಂಡ್ಗೆನೆ ನಿಂತೋಗಿತ್ತು ನೋಡಿ. ನಿಮಗೆ ಕೈ ಮುಗಿದು ಬೇಡ್ಕೋತೀನಿ, ಇನ್ಯಾವತ್ತು ತಮಾಷೆಗೂ ಇಂಥ ಮಾತಾಡಬೇಡಿ. ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ.
ನೋಡಿ, ಇದನ್ನೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೋಬೇಡಿ. ನಾನಿವತ್ತು ನಿಮ್ಗೊಂದು ಮಾತು ಕೊಡ್ತೀನಿ. ನಾನು ಎಲ್ಲೇ ಇದ್ರು, ಏನೇ ಆಗಿದ್ರು, ಈ ನಿಮ್ಮ ಹೃದಯ ಎಲ್ಲಿರುತ್ತೋ ಅಲ್ಲೇ, ಅದ್ರ ಹತ್ರನೇ ಇರ್ತೀವಿ. ಆಯ್ತಾ? ಇದ್ಯಾಕೆ ಐಸು ಮೇಡಮ್ ಅವ್ರೆ ಹಿಂಗೆ ನೋಡ್ತಾ ಇದ್ದೀರಾ? ಏನಿಲ್ಲ, ನಮ್ಮ ಗೌಡ್ರು 2ನೇ ದಿನಕ್ಕೆ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಏನೋ ಕಿರಿಕಿಲ್ದೆ ವಾಕಿಂಗು ಜಾಗಿಂಗು ಬರ್ತಿದ್ದೀರಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಅಯ್ಯೋ ಇದ್ಯಾವ ಮಹಾ ಬಿಡಿ, ನಾನು ನಮ್ಮ ಹಳ್ಳಿ ಗಡಿ ಮನೇಲಿ ಗದೆ ಎದ್ದು ಬೆಳೆದಿರೋನು. ನೀವು 10 ನಿಮಿಷ ಓಡಾಡ್ಬಿಟ್ಟು ಇಡೀ ದಿನ ಸುಧಾರಿಸ್ಕತ್ತೀರ. ಅದೇ ನಾವು ಇಡೀ ದಿನ ಕ್ಯಾಮೆ ಮಾಡಿದ್ರು ಒಳ್ಳೆ ಗುಂಡ್ಕಲ್ ಇದ್ದಂಗೆ ಇರ್ತೀವಿ. ಆಯ್ತು ಬಿಡಿ ಗೌಡ್ರೆ, ನೀವೇ ಗ್ರೇಟು, ನಿಮ್ಮ ಹಳ್ಳಿನೇ ಗ್ರೇಟು. ನಮ್ಮ ಸಿಟಿ ಜನಗಳನ್ನ ತಗೊಂಡೋಗಿ ಸಮುದ್ರದಲ್ಲಿ ಮುಳುಗಿಸ್ಬೇಕು. ನಾವೆಲ್ಲರೂ ವೇಸ್ಟು, ಸರಿನಾ? ಸಮಾಧಾನನಾ? ಅಯ್ಯೋ ನಾನು ಹಂಗೆ ಹೇಳಿಲ್ಲ ಮೇಡಮ್ ಅವರೇ, ನೀವೇ ಯೋಚನೆ ಮಾಡಿ. ಹಳ್ಳಿನಲ್ಲಿ ಬಡವ ತಿನ್ನೋದಕ್ಕೋಸ್ಕರ ಓಡಾಡ್ತಾನೆ, ಆದರೆ ಇಲ್ಲಿ ಶ್ರೀಮಂತ ತಿಂದಿದ್ದು ಕರಗಿಸೋದಕ್ಕೋಸ್ಕರ ಓಡಾಡ್ತಾನೆ. ನಾ ಹೇಳೋದ್ರಾಗ ಏನು ತಪ್ಪದೆ ಹೇಳಿ? ಅಯ್ಯೋ ತಪ್ಪೇನಿಲ್ಲ ಬಿಡಿ. ಒಟ್ಟಿನಲ್ಲಿ ನಿಮ್ಮನ್ನ ಸಿಟಿ ಕಡೆ ಹೇಳ್ಕೊಳಕ್ ಆಗೋದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಏನಿದ್ರು ನನಗೆ ಹಳ್ಳಿನೇ ಗತಿ. ಬನ್ನಿ. ಅಲ್ಲ ಐಸು ಮೇಡಮ್ ಅವರೇ, ನಾ ಹೇಳೋದ್ರಾಗ ಏನಾದರೂ ತಪ್ಪಿದ್ರೆ ನೇರವಾಗಿ ಹೇಳ್ಬಿಡಿ, ಆದರೆ ನೀವು ಮಾತ್ರ ಮನ್ಸಿಗೆ ಬೇಸರ ಮಾಡ್ಕೋಬೇಡಿ. ಸರಿ ಗೌಡ್ರೆ. ನಾನು ನನ್ನ ಗಂಡ ದಿನಾ ಮಾರ್ನಿಂಗ್ ವಾಕ್ ಮಾಡಿಕೊಂಡು ಖುಷಿಯಾಗಿ ಮಾತಾಡಿಕೊಂಡು ಬೇಕಾದಾಗಿರ್ಬೋದು ಅಂತ ಅನ್ಕೊಂಡೆ. ಇರಲಿ, ಅದು ಈ 2 ದಿನಕ್ಕಾದ್ರೂ ನೆರವೇರ್ತಲ್ಲ, ಅಷ್ಟು ಸಾಕು. ಅಯ್ಯೋ ನಿಮ್ಗೆ ಆಟೊಂದು ಆಸೆ ಇದ್ರೆ ನಮ್ಮ ಹಳ್ಳಿಲೂ ಒತ್ತಾರೆ ಹಿಂಗೆ ಇದ್ದು ಹಿಂಗೆ ನಡ್ಕೊಂಡು ಹೋದ್ರೆ ಆಯ್ತು ಬಿಡಿ. ಅಂದ್ರೆ ನೀವು ನನ್ನ ಜೊತೆ ಬರ್ತೀರಾ? ಊರ್ ಜನ ಡೈಲಾಗ್ ಹೊಡೆದ್ರೆ ಸುಮ್ಮನೆ ಇರ್ತೀರಾ? ಅಲ್ಲ, ನಿಮ್ಮ ಮನೇಲಿ ಒಪ್ಕೋತಾರಾ? ಹೋಗ್ಲಿ, ನಾನು ಬೆಳಿಗ್ಗೆ ಎದ್ದು ಕೆರೆ ಕಡೆ ಜಾಗಿಂಗ್ ಹೋದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ದೀರಾ ಸರ್? ಅಯ್ಯೋ, ಇವತ್ತಿನ ಲಿಸ್ಟ್ ಅಲ್ಲಿ ಏನೇನೋ ಪ್ರೋಗ್ರಾಮ್ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ಖುಷಿಯಾಗಿ ಹೋಗೋಣ. ಬನ್ನಿ, ಜಾಗ್ ಮಾಡೋಣ.